ಹೆಲೋ ಡಿಯರ್ಸ್, ಹೊರಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಎಕ್ಸಿಬಿಷನ್. ನಮ್ಮೂರಲ್ಲಿ ಎಕ್ಸಿಬಿಷನ್ ಅಂತೂ ಬಂದಿದೆ. ಮಕ್ಕಳನ್ನೊಂದ್ಸಲ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಟೈಮ್ ಸಿಕ್ಕಿದಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗೆ ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಕೈತಾ ಹ್ಯಾಂಡ್ ತಾ ಅಲ್ಲೆಲ್ಲ ಓಡಲ್ಲ ಮಂಡಿ ಒಮ್ಮೆ ಮೊಯ್ಜ ಮಂಡಿ. ಇವಾಗ ಹೊರಗಡೆ ಹೋಗೋಕ್ಕಂತೂ ಭಯ. ಯಾಕೆಂದ್ರೆ ನನ್ನ ಸಣ್ಣ ಮಗ ಕೈ ಬಿಟ್ಟರೆ ಸಾಕು ಓಡೋಗ್ಬಿಡ್ತಾನೆ. ಈಗ ವೆಹಿಕಲ್ ಎಲ್ಲ ಬರೋ ಸಮಯದಲ್ಲೆಲ್ಲ ತುಂಬ ಭಯ ಆಗುತ್ತೆ. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಅಂತೂ ಸಿಗೋದಂತೂ ಕಷ್ಟನೇ. ಅದಕ್ಕೋಸ್ಕರ ಆಟೋ ರಿಕ್ಷಾ ಸಿಕ್ಕಿದ್ರೆ ಆಟೋದಲ್ಲಿ ಹೋಗೋಣ ಅಂತ ನಾನು, ನನ್ನಮ್ಮ ಆ್ಯಂಡ್ ಮಕ್ಕಳು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಕೊನೆಗೂ ನಮ್ಮ ಎಕ್ಸಿಬಿಷನ್ ಬಂದೇ ಬಿಡ್ತು. ಇದು ಎಲ್ಲಿ ಗೊತ್ತಾ? BC ರೋಡ್ನಲ್ಲಿ. ಬಟ್ ಈ ಒಂದು ಇಯರಲ್ಲಿ ಡಿಫ್ರೆನ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಎಂಟ್ರಿ ಫೀಸ್ ಅಂತೂ ಎಕ್ಸ್ಟ್ರಾ ಇತ್ತು. ಫಸ್ಟ್ ಎಂಟ್ರಿ ಕೊಟ್ಟಾಗನೇ ನಮಗೆ ದೊಡ್ಡ ಬರ್ಡ್ ಕಾಣಿಸುತ್ತೆ. ಅದರ ಒಂದು ಕೂಗಿನ ಸೌಂಡ್ ಇದೆಯಲ್ವಾ, ಏನೋ ಒಂಥರ ಮನಸ್ಸಿಗೆ ತಳಮಳ ಅನಿಸುತ್ತೆ. ಒಂದ್ಸಲ ನೀವೇ ಕೇಳಿ. ನನ್ನ ಸಣ್ಣ ಮಗ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ಅವನ ರಿಯಾಕ್ಷನ್ ನಾನು ನೋಡ್ತಾ ಇರೋದು. ಅಂತಾರಾಷ್ಟ್ರೀಯ ರೋಬೋಟಿಕ್ ಪಕ್ಷಿಗಳ ಪ್ರಪಂಚ ಅಂತ ಒಂದು ಬರ್ಡ್ಸ್ ಶೋ. ಇದಕ್ಕೋಸ್ಕರ ಇಲ್ಲಿ ಎಂಟ್ರಿ ಫೀಸ್ ಆಗಿ ಎಲ್ರಿಗೂ ಕೂಡ 50 ರೂಪೀಸ್. 3 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಟಿಕೆಟ್ ಇದೆ. ವಾವ್, ಇಲ್ಲಿ ನೋಡ್ಬೇಕಾದ್ರೆ ನನ್ಗಂತೂ ತುಂಬ ಖುಷಿ ಆಯ್ತು. ಇನ್ನು ಇದರ ಸೌಂಡ್ ಇದೆಯಲ್ಲ, ಅದು ಕೇಳಿಸ್ತೀನಿ. ಪಕ್ಷಿಗಳ ಚಿಲಿಪಿಲಿ ಧ್ವನಿ ಅಂತೂ ಕೇಳಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಸಿಗೋದಂತೂ ನಿಜಾನೇ. ನನಗಂತೂ ತುಂಬ ಸಮಯ ಆ ಥರ ಅನ್ನಿಸ್ತಾ ಇತ್ತು. ಇನ್ನು ಈ ಒಂದು ರೈನ್ ಶೋ, ಇದಕ್ಕೆ ಏನಂತಾರೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ವಾಟರ್ಫಾಲ ಅಥವಾ ರೈನ್ ಶೋ ಅಂತ. ನನಗೆ ಇದ್ರ ಹೆಸರೇನು ಗೊತ್ತಿಲ್ಲ. ಈ ಒಂದು ಇಯರಲ್ಲಿ ಅವರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನನಗಂತೂ ನೋಡಿ ಖುಷಿ ಆಯಿತು. ಮುಂದೆ ಹೋಗುವಾಗ ಇನ್ನು ಗೋಬಿ ಮಂಚೂರಿ ಆ್ಯಂಡ್ ಸರ್ಬತ್ ಎಲ್ಲ ಸಿಗುವ ಏರಿಯಾಗೆ ಹೋಗ್ತೀವಿ ಆ್ಯಂಡ್ ಪ್ಲೇಯಿಂಗ್ ಏರಿಯಾ ಬರುತ್ತೆ ಅಂತ ತಿಳ್ಕೊಂಡೆ. ಹಾಗೆ ಸ್ವಲ್ಪ ಮುಂದಕ್ಕೆ ನಡೆಯುವಾಗಂತೂ ಫುಲ್ಲು ಜಾತ್ರೆಯ ಫೀಲ್ ಆಗಿತ್ತು. ಅದು ಕೂಡ ನಮಗೆ ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಕೂಡ ಮೇಂಟೈನ್ ಮಾಡಿದರು. ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಏನೋ ಒಂದು ಏರಿಯಾಗೆ ಬಂದಿದ್ದೀವಿ ಅಂತ ಅಷ್ಟು ಕೂಡ ಸೆಟಪ್ಪಲ್ಲಿ ಅವ್ರು ಮಾಡಿದ್ರು. ಇದನ್ನು ನೋಡುವಾಗನೇ ನಮ್ಗೆ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅನಿಸ್ತಾ ಇತ್ತು. ನನ್ನ ಸಣ್ಣ ಮಗನಿಗಂತೂ ಕಾರ್ ಕ್ರೇಜ್ ಜಾಸ್ತಿ. ಅದಕ್ಕೋಸ್ಕರ ಒಂದು ಕಾರನ್ನು ಪರ್ಚೇಸ್ ಮಾಡೋಣ ಅವನಿಗೋಸ್ಕರ ಅಂತ. ಹಾಗಾಗಿ ಅವನಿಗೆ ಇಷ್ಟೇ ಆಗಿರುವಂಥ ಒಂದು ಕಾರನ್ನ ಪರ್ಚೇಸ್ ಮಾಡಿಕೊಟ್ಟೆ. ಇನ್ನು ಇವನಿಗೆ ದೊಡ್ಡವನಿಗೆ ಏನೋ ಬೇರೆ ಒಂದು ಕೇಳ್ದ, ಅದನ್ನು ಅವನಿಗೆ ಕೊಟ್ಬಿಟ್ಟೆ. ಹಾಗೆ ಅವರಿಬ್ಬರು ಕೂಡ ಖುಷಿಯಾಗಿಬಿಟ್ರು. ಇನ್ನು ಮುಂದಕ್ಕೆ ಹೋಗೋವಾಗಂತೂ ಫ್ಯಾನ್ಸಿ ಐಟಮ್ಸ್ ಎಲ್ಲ ಕಾಣ್ತಾ ಇತ್ತು. ಎಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ರು ಅಂದರೆ ಬೇರೆ ಎಲ್ಲ ಕಡೆಗೂ ಹೋದರೂ ಸಿಗದಂಥ ಐಟಮ್ಸ್ ಎಲ್ಲನೂ ಇಲ್ಲಿ ಇಟ್ಟಿದ್ರು. ನನಗಂತೂ ಇದು ನೋಡಿ ತುಂಬಾ ಖುಷಿ ಆಯಿತು. ಕೆಲವೊಂದು ಐಟಮ್ಸ್ ನನಗೆ ಅವಶ್ಯಕತೆ ಇರುವಂಥ ಐಟಮ್ಸ್ ಎಲ್ಲ ನಾನು ಇಲ್ಲಿಂದನೇ ಪರ್ಚೇಸ್ ಮಾಡಿಕೊಂಡೆ. ಇಲ್ಲಿದು ಕ್ಲಿಪ್ ಲಬ್ಬರ್ಸ್ ಎಲ್ಲ ಕಡಿಮೆ ರೇಟಲ್ಲಿ ಇದ್ದರೂ ಕೂಡ ಇಯರ್ ರಿಂಗ್ಸ್ ಆ್ಯಂಡ್
ನೈಲ್ ಪಾಲಿಶ್ ಎಲ್ಲ ರೇಟ್ ಎಲ್ಲ ಫ್ಯಾನ್ಸಿಯಲ್ಲಿ ಇದ್ದದ್ದೇ ರೇಟ್ ಇದ್ದದ್ದು, ಯಾವುದೇ ಡಿಫ್ರೆನ್ಸ್ ಇಲ್ಲಿ ಕಾಣೋದಿಲ್ಲ. ಆದರೆ ನನಗೆ ಇಲ್ಲಿ ಒಂದು ಹೈಲೈಟ್ ಆಗಿ ಕಂಡಿರೋದೆ ಈ ಒಂದು ಸ್ಟಿಕ್ಕರ್ಸ್ ಆಯಿತಾ. ನನಗಂತೂ ಸ್ಟೋನ್ ಸ್ಟಿಕ್ಕರ್ ಅಂದರೆ ತುಂಬ ಇಷ್ಟ, ತುಟಿಯ ಕೆಳಗಡೆಲ್ಲ ಇಡೋಕ್ಕೆ. ಹಾಗಾಗಿ ನಾನು ಇಲ್ಲಿ ಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಒಂದು ಸ್ಟೋನ್ ಸ್ಟಿಕ್ಕರ್ಸ್ ಕೂಡ ಸಿಕ್ಕಿತು, ಅದನ್ನು ಪರ್ಚೇಸ್ ಮಾಡಿಕೊಂಡೆ. ನಂತರ ನನ್ನ ಫೇವ್ರೆಟ್ ಉಪ್ಪಿನಕಾಯಿ, ಎಷ್ಟು ರೀತಿಯ ಉಪ್ಪಿನಕಾಯಿ ಇತ್ತು ಅಂದರೆ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ ಯಾವ ಉಪ್ಪಿನಕಾಯಿ ತಗೊಳ್ಬೇಕು ಅಂತ. ಫೈನಲಿ ನಾವು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮತ್ತು ಅದರ ಜೊತೆಗೆ ಮ್ಯಾಂಗೋ ಸ್ವೀಟ್ ಉಪ್ಪಿನಕಾಯಿನ ಪರ್ಚೇಸ್ ಮಾಡಿದ್ವಿ. ತುಂಬ ಟೇಸ್ಟ್ ಇತ್ತು ಆಯಿತಾ. ಅವರು ಟೇಸ್ಟ್ ಮಾಡೋಕ್ಕೆ ಕೂಡ ಸ್ವಲ್ಪ ಕೊಡ್ತಾಯಿದ್ರು. ಬಟ್ ಇದು 250 ಗ್ರಾಮ್ಗೆ 100 ರೂಪೀಸ್. ಇನ್ನು ಡ್ರೈ ಫ್ರೂಟ್ಸ್, ನಟ್ಸ್, ಎಲ್ಲ ರೀತಿಯ ನಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಈ ಒಂದು ಸಣ್ಣ ಪ್ಯಾಕೆಟಿಗೆ 20 ರೂಪೀಸ್. ಯಾವುದು ಬೇಕಾದರೂ ತಗೊಂಡ್ರು 20 ರೂಪೀಸ್ ಮಾತ್ರನೇ ಇತ್ತು. 90s ಕಿಡ್ಸ್ ಚಾಕ್ಲೇಟ್ ಅಂತ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಇತ್ತು. ನನಗಂತೂ ಇಲ್ಲಿ ನೋಡಿನೇ ಖುಷಿ ಆಗ್ತಾ ಇತ್ತು. ನನಗೆ ಫೇವ್ರೆಟ್ ಅಂದರೆ ಟೇಸ್ಟಿ ಆಗಿರೋದು ಈ ಮ್ಯಾಂಗೋ ವಿತ್ ಸ್ವೀಟ್ ವಿತ್ ಖಾರ ಈ ಉಪ್ಪಿನಕಾಯಿ. ವಾವ್. ಇನ್ನು ಭೂತ ಬಂಗಾಳೆ ಇತ್ತು. ಅಂದರೆ ಕಪಲ್ಸ್ ಸಿಂಗಲ್ ಎಲ್ಲ ಆಗಿ ಹೋದರೆ ಭೂತ ಬಂಗಾಳೆ ಒಳಗಡೆ ಹೋಗ್ಬೋದು. ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ನಾನು ತಲೆ ತಿರುಗಿ ಬೀಳಬೇಕು, ಮಕ್ಕಳು ಕೂಡ ತಲೆ ತಿರುಗಿ ಬೀಳೋ ಅವಶ್ಯಕತೆ ಬರ್ಬೋದು. ಹಾಗಂತ ಅದರೊಳಗಡೆ ಹೋಗೋಕ್ಕೆ ಆಗಿಲ್ಲ. ಹಾಗೆ ಫೈನಲಿ ಯಾವುದಾದ್ರೂ ಒಂದರಲ್ಲಿ ಕೂತ್ಕೊಳ್ಬೇಕು ಅನ್ನಿಸ್ತು. ನನ್ನ ಸಣ್ಣ ಮಗ ಅಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ, ಫಸ್ಟ್ ಟೈಮ್ ಹೋಗಿದ್ದಾನೆ ಅನ್ನೋವಾಗ ಅವನಿಗೊಂಥರ ಈ ಕಾರ್ ರೇಸಲ್ಲಿ ಕೂತ್ಕೊಳ್ಳಿಸು ಅನಿಸ್ತು. ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀವಿ. ಬಟ್ ಇಲ್ಲಿ ಈ ಒಂದು ಕಾರ್ ಆಗಿರ್ಬೋದು ಅಥವಾ ನಾವು ರೌಂಡ್ ಬೋಟ್ ಆಗಿರ್ಬೋದು ಅದಕ್ಕೆಲ್ಲ ಹೋಗಬೇಕಾದ್ರೆ 80 ರೂಪೀಸ್ ಪೇ ಮಾಡಬೇಕಿತ್ತು ಪರ್ ಪರ್ಸನ್ಗೆ. ಆ್ಯಂಡ್ ಸಣ್ಣ ಒಂದು ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳಿಗೆ ಅಂತ ಡಿಫ್ರೆನ್ಸ್ ಆಗಿರುವಂಥ ಟ್ರೈನ್ ಟ್ರಾವೆಲ್ ಎಲ್ಲ ಇದ್ದರೆ ಅದಕ್ಕೊಂದು ಜಸ್ಟ್ 50 ರೂಪೀಸ್ ಮಾತ್ರನೇ, ಜಸ್ಟ್ ಒಂದು 10 ರೌಂಡ್ಸ್ ಆಗಿರುತ್ತೆ. ಕೊನೆಗೆ ನಾವು ಬಂದಿದ್ದು ಈ ಒಂದು ಸೆಕ್ಷನ್ಗೆ. ಇಲ್ಲಿ ಎಲ್ಲರೂ ಕೂಡ ಒಂದು ಬಿಸ್ಕೆಟ್ನ ಸೇವಿಸ್ತಾ ಇರುವಾಗ ಮೂಗಿನಲ್ಲಿ ಬಾಯಲ್ಲೆಲ್ಲ ಹೊಗೆ ಬರ್ತಾ ಇತ್ತು, ಹೂಕ ಫೀಲಲ್ಲಿತ್ತು. ಹಾಗಾಗಿ ಅಮ್ಮ ಕೂಡ ಒಂದ್ಸಲ ಟೇಸ್ಟ್ ಮಾಡೋಣ ಏನು ಅಂತ ನೋಡೋಣ ಗ್ಲಾಸಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ಅಮ್ಮ ತಿಳ್ಕೊಂಡಿರೋದು ಇದೊಂಥರ ಟೀ ಅಂತ, ಬಟ್ ಟೀ ಎಲ್ಲ ಇದೊಂದು ಬಿಸ್ಕೆಟ್ ಆಯಿತಾ. ನಾನಿದು ಫಸ್ಟ್ ಟೈಮ್ ನೋಡೋದಿಲ್ಲ. ಇನ್ನು ಮೊಜಿಟೊ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗಂತೂ ಮೊಜಿಟೊ ಕುಡಿಯೋದೇ ಕಲರ್ಗೋಸ್ಕರ. ಇಲ್ಲಿ ನೋಡೋವಾಗಂತೂ ಡಿಫ್ರೆನ್ಸ್ ಫ್ಲೇವರ್ ಇತ್ತು. ಗ್ರೀನ್ ಆ್ಯಪಲ್, ಸ್ಟ್ರಾಬೆರಿ, ಬ್ಲೂಬೆರಿ ಅದೆಲ್ಲ ಫ್ಲೇವರ್ಸ್ ಇಲ್ಲಿ ಇತ್ತು. ನನ್ನ ಮಗ ಅಂತೂ ಆರ್ಡರ್ ಮಾಡಿದ್ದು ನನಗೆ ಸ್ಟ್ರಾಬೆರಿ ಸಾಕು ಅಂತ. ನಾನು ಮತ್ತು ನನ್ನ ಅಮ್ಮ ಬ್ಲೂಬೆರಿಯಲ್ಲಿ ಆರ್ಡರ್ ಮಾಡಿದ್ವಿ. ಇಲ್ಲಿ ಅವರು ಸೋಡಾ ಸರ್ಬತ್ ಯೂಸ್ ಮಾಡಿಕೊಂಡು ಈ ಒಂದು ಮೊಜಿಟೋನ ಪ್ರಿಪೇರ್ ಮಾಡ್ತಾರೆ. ನಾನಂತೂ ಕೊಚ್ಚಿಯಲ್ಲಿ ಕುಡ್ದಿದ್ದೆ ಡಿಯರ್ಸ್. ಅದು ಅಂದರೆ 7 ಅಪ್ ಯೂಸ್ ಮಾಡಿಕೊಂಡು ಐಸ್ ಕ್ಯೂಬ್ಸ್ ಹಾಕಿ ಈ ಒಂದು ಮೊಜಿಟೋನ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅದಂತೂ ಸಖತ್ ಟೇಸ್ಟ್, ನನಗಂತೂ ತುಂಬ ಇಷ್ಟ. ಇನ್ನು ಗ್ರೀನ್ ಆ್ಯಪಲ್ ಎಲ್ಲ ಫ್ಲೇವರ್ಸ್ ಬಂದು ತುಂಬ ಇಷ್ಟ ಆಗುತ್ತೆ. ನನಗೆ ಗೊತ್ತಿಲ್ಲ, ಜಸ್ಟ್ 50 ರೂಪೀಸ್ ಪೇ ಮಾಡೋಕ್ಕಿತ್ತು. ಬಟ್ ಸೋಡಾ ಸರ್ಬತ್ತಿಗೆ ನಾವು ಯಾವ ರೀತಿ ಬ್ಲೂಬೆರಿ ಫ್ಲೇವರ್ ಯೂಸ್ ಮಾಡ್ತೀವಿ ನೋಡಿ, ಅದೇ ಒಂದು ಫ್ಲೇವರಲ್ಲಿ ಟೇಸ್ಟ್ ಇತ್ತು. ಆಮೇಲೆ ಸಣ್ಣ ಮಗನಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ. ಹಾಗಾಗಿ ಅವನನ್ನು ಟ್ರೈನ್ಗೆ ಕಳಿಸುವಾಗ ನನ್ನ ದೊಡ್ಡ ಮಗನು ಕೂಡ ನನಗೂ ಹೋಗಬೇಕು ಅಂದ. ಇಬ್ಬರು ಜಗಳದಲ್ಲಿ ಇಬ್ಬರನ್ನು ಕಳಿಸಿದೆ. ಆ ನಂತರ ಇಬ್ಬರನ್ನ ನೋಡಿಕೊಂಡು ಅಲ್ಲಿರುವಂಥವರು ಅಮ್ಮನನ್ನು ಕರೆದು ಕೂತ್ಕೊಳ್ಳಿಸಿದ್ರು. ಮಕ್ಕಳಲ್ವ ಇಬ್ಬರು ಕೂಡ. 10 ರೌಂಡ್ ಇದೆಯಂತೆ. ಇದಕ್ಕೆ ಪರ್ಸನ್ಗೆ 50 ರೂಪೀಸ್ ಪೇ ಮಾಡಬೇಕು. ಹಾಗಾಗಿ ಅಮ್ಮ ಫ್ರೀಯಾಗಿ ರೌಂಡ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಸೇಫ್ಗೋಸ್ಕರ. ಹಾಗೆ 10 ರೌಂಡ್ ಹೋಗ್ಬಿಟ್ರು. ಜಸ್ಟ್ ಒಂದು ಇಬ್ಬರು ಮಾತ್ರ ಇದಕ್ಕೆ ಕಸ್ಟಮರ್ಸ್. ಇವಾಗ ಯಾರು ಕೂಡ ಮೆಷಿನ್ಸಲ್ಲಿ ಆಗಿರ್ಬೋದು, ಟ್ರೈನಲ್ಲಿ, ರೌಂಡ್ ಬೋಟಲ್ಲಿ ಯಾವುದ್ರಲ್ಲಿ ಕೂಡ ಕೂತ್ಕೊಳ್ಳೋಕ್ಕೆ ಕೇಳೋದಿಲ್ಲ, ಹೆದರ್ತಾ ಇದ್ರು. ಯಾಕಂದರೆ ಕಳೆದ ವರ್ಷ ಇಲ್ಲೊಂದು ಆಕ್ಸಿಡೆಂಟ್ ನಡೆದಿತ್ತು, ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಇದರಿಂದ ಅವರು ಈ ವರ್ಷ ಡಿಫ್ರೆನ್ಸ್ ಆಗಿ ಎಂಟ್ರಿ ಫೀಸ್ ಇಟ್ಟಿರೋದೇ ಮೇ ಬಿ ಅದಕ್ಕಾಗಿರ್ಬೋದು. ಯಾಕಂದರೆ ಎಲ್ಲ ಕಡೆ ನೋಡಿದರೂ ಕೂಡ ಸಣ್ಣ ಪುಟ್ಟ ಕಸ್ಟಮರ್ಸ್ ಮಾತ್ರ, ಎಲ್ಲನೂ ಖಾಲಿ ಇತ್ತು. ಬೋಟ್ ಆಗಿರ್ಬೋದು ಆ್ಯಂಡ್ ಈ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲನೂ ಖಾಲಿ ಇತ್ತು. ಅದಕ್ಕೋಸ್ಕರ ಎಂಟ್ರಿ ಫೀಸ್ ಅಂತ ತಗೊಂಡ್ರೆ ಅವ್ರಿಗೆ ಈ ರೀತಿ ಎಕ್ಸಿಬಿಷನ್ ಇಯರ್ಲಿ ಮಾಡೋದ್ರಿಂದ ಇದರಲ್ಲಿ ಬರುವಂಥ ಬಜೆಟನ್ನು ಮೇಂಟೈನ್ ಮಾಡ್ಬೋದು, ಲಾಸ್ ಬರೋದಿಲ್ಲ ಅನ್ನೋ ನನ್ನ ಒಂದು ಅನಿಸಿಕೆ. ಅದರಿಂದ ಆಗಿರ್ಬೋದು ಅವ್ರು ಎಂಟ್ರಿ
ಫೀಸ್ ಇಟ್ಟಿರೋದು. ಯಾಕೆಂದರೆ ಕಳೆದ ವರ್ಷದಲ್ಲಿ ತುಂಬ ಲಾಸ್ ಬಂದಿರೋದು ಅವರಿಗೆ. ಯಾಕೆಂದರೆ ಅದು ಅರ್ಧದಲ್ಲಿ ನಿಲ್ಲಿಸಬೇಕಾದ ಒಂದು ಅವಶ್ಯಕತೆ ಬಂತು. ಅದು ಮಾತ್ರ ಅಲ್ಲ, ರೈನಿ ಕೂಡ ಇತ್ತು ಆ ಒಂದು ಸಮಯದಲ್ಲೆಲ್ಲ. ಬಟ್ ಇವಾಗಿನ ಒಂದು ಸಮಯ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಆದರೂ ಕೂಡ ಜನರು ಭಯ ಪಡ್ತಾ ಇದ್ದಾರೆ. ಇಷ್ಟೇ ನನ್ನ ಒಪಿನಿಯನ್, ನಾನು ಹೇಳಿದ್ದೀನಿ ಅಷ್ಟೇ. ಹಾಗೆಯೇ ಒಂದ್ಸಲ ನೀವು ಕೂಡ ವಿಸಿಟ್ ಮಾಡಿ, ಮಕ್ಕಳಿಗೋಸ್ಕರ, ನಿಮಗೋಸ್ಕರ ಅಲ್ಲ, ಮಕ್ಕಳ ಸಂತೋಷಕ್ಕೋಸ್ಕರ ಈ ರೀತಿಯ ಪಕ್ಷಿಗಳನ್ನೆಲ್ಲ ತೋರಿಸಿ. ಓಕೆ, ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು. ಹಾಗೆ ನಾವಿಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಯು. ಇದೇ ರೀತಿಯ ವಿಡಿಯೋಗೋಸ್ಕರ